ನಡೆದಂತ ವಾರ್ 2 ಪ್ರೀ-ರಿಲೀಸ್ ಇವೆಂಟ್ ಅಲ್ಲಿ NTR ಅವರು ಈ ತರ ಮಾತಾಡ್ತಾರೆ ಅಂತ ನಾನಂತೂ ಯಾವತ್ತೂ ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ. ఇది 70 బ్రదర్ వెళ్ళిపోనా నేనేమన్నాను మాట్లాడేప్పుడు సైలెన్స్ ఉండండి. నాకు ఒక్క సెకండ్ పట్టుద్ది మైక్ విచ్చి వెళ్ళిపోతాను నేను. ఓకే మాట్లాడినా. ಅಂಡ್ ಒನ್ ಮೋರ್ ಥಿಂಗ್, ಒಬ್ಬ ಪ್ರೊಡ್ಯೂಸರ್ ನಾನು ಇದುವರೆಗೂ ನನ್ನ ಲೈಫ್ ಅಲ್ಲಿ ಆಲ್ಮೋಸ್ಟ್ ಒಂದು 25-26 ವರ್ಷದಲ್ಲಿ ನಾನು ಯಾವತ್ತೂ ಒಂದು ಪ್ರೊಡ್ಯೂಸರ್ ಬಂದ್ಬಿಟ್ಟು ನನಗೆ హిందీ బాక్స్ ఆఫీస్ నెట్ ఎంత వేస్తుందో దానికంటే ₹1 మనం నెట్ ఎక్కువ పెట్టాలి. ఆ రోజున గుర్తుంది కదా, హిందీ బాక్స్ ఆఫీస్ నెట్ కంటే మన నెట్ ఎక్కువ ఉండాలి. దేవరా కంటే 10 ఎక్కువ ఓపెనింగ్ తీసుకురావాలి. ఇది మీ బాధ్యత ಈಸಾರಿ. ಇದು ಆಕ್ಚುಲಿ ಯಾವ ತರ ಪೋಟ್ರೆ ಆಗುತ್ತೆ ಅಂತ ಹೇಳಿದ್ರೆ, ನೀನ್ ಇವಾಗ ನಿನ್ನ ಫಿಲಿಂಗೆ ಅಷ್ಟು ಪೊಟೆನ್ಶಿಯಲ್ ಇಲ್ಲ ಅಂತ ನಿನಗೂ ಗೊತ್ತು, ಆ ಆಕ್ಟರ್ಗೂ ಗೊತ್ತು, ಇಲ್ಲ ಅಂದ್ರೆ ಆ ಕ್ರೂಗೂ ಗೊತ್ತು. ಬಟ್ ಅಷ್ಟು ಬಜೆಟ್ ಹಾಕ್ಬಿಟ್ಟು ಇವಾಗ ಜನರನ್ನ ನೀನು ಏನಂತ ಪ್ರೇರೇಪಿಸ್ಬಿಟ್ಟು ನನ್ನ ಫಿಲಿಮ್ಸ್ಗೆ ಬನ್ನಿ ನೋಡಿ ಅಂತ ಹೇಳಿ, ಅದು ಟಫ್ ಕಾಂಪಿಟೇಷನ್, ಕೂಲಿ ಅಂತ ಫಿಲಿಮ್ ಜೊತೆ ಟಫ್ ಕಾಂಪಿಟೇಷನ್ ಬಂದಾಗ ಯಾವ ತರ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಹಿಂದಿ ಬೆಲ್ಟ್ಗಿಂತ ಕನ್ನಡ ತೆಲುಗು ಬೆಲ್ಟ್ ಅಲ್ಲಿ ನನಗೆ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಂತ ಇಷ್ಟು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಇಲ್ಲಿ ಜನ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹೀರೋ ಚೆನ್ನಾಗಿರ್ತಾನೆ, ಪ್ರೊಡ್ಯೂಸರ್ ಚೆನ್ನಾಗಿರ್ತಾರೆ, ಕ್ರೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಲಾಸ್ ಆಗ್ತಿರೋದು ನೀನು, ಇಲ್ಲ ನಾನು. ಆ ಫಿಲಿಮ್ಗೆ ಇಲ್ಲ ₹1000 ₹1500 ಟಿಕೆಟ್ ಕೊಟ್ಟು ನೋಡ್ತಿರೋ ನಾವು ಮೂರ್ಖರು ಅಂತ ಹೇಳ್ಬೋದು. ಬಿಕಾಸ್ ಅದು ನಿನ್ ಕರ್ಮ. ಒಂದು ಡಬ್ಬಡ್ ಫಿಲಿಮ್ಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ನೀನು ಡಬ್ಬಡ್ ಫಿಲಿಮ್ಗೆ ಕೋಟಿಗಳು 100 ಕೋಟಿ 105 ಕೋಟಿ ಚೆಲ್ಬಿಟ್ಟು ಇವಾಗ ಅದನ್ನೆಲ್ಲ ನೀನು ಫ್ಯಾನ್ಸ್ ಎಮೋಷನ್ಸ್ ಜೊತೆ ಪ್ಲೇ ಮಾಡಿ ಅವ್ರ ಹತ್ರ ಕಿತ್ಕೋಬೇಕು ಅಂತ ನೋಡ್ತಿದ್ಯಾ ನೋಡ್ರಿ, ಇನ್ ಕಂಪ್ಲೀಟ್ಲಿ ಮೈಂಡ್ ಸರಿ ಇಲ್ಲ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, NTR ಅವ್ರದ್ದು ಈ ಲೇಟೆಸ್ಟ್ ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ, NTR ಅವರು ಇಷ್ಟು ಸೀರಿಯಸ್ ಆಗಿರೋದು ನಾನಂತೂ ಇದುವರೆಗೂ ನೋಡಿಲ್ಲ. ಒನ್ ಮೋರ್ ಥಿಂಗ್, ಅವ್ರು ಇಷ್ಟು ಏನಕ್ಕೆ ಅಷ್ಟು ಸೀರಿಯಸ್ ಆಗ್ತರು ಅಂತ ಹೇಳಿದ್ರೆ ಅಲ್ಲಿ 2 ಇನ್ಸಿಡೆಂಟ್ಸ್ ನಡೆದಿರ್ಬೇಕು. ಇಫ್ ಇನ್ ಕೇಸ್ ಅಲ್ಲಿ ಕ್ಲಾರಿಟಿ ಇಲ್ಲ, ಬಟ್ ಅವ್ರು ಮಾತಾಡ್ತಿರ್ಬೇಕಾದ್ರೆ ಬೇರೆಯವರು ಯಾವುದೋ ಬೇರೆ ಒಂದು ಸ್ಲೋಗನ್ ತಗೊಂತಾರೆ, ಅದಕ್ಕೆ ಈ ತರ ಸೀರಿಯಸ್ ಆಗಿರ್ಬೋದು ಅಂತ ಒಂದು ಅನಿಸಿಕೆ. ಬಟ್ ಆಕ್ಚುಲ್ ಆಗಿ ಏನ್ ನಡೆದಿದೆ ಅಂತ ಅಲ್ಲಿರೋರು ಮಾತ್ರ ಗೊತ್ತಿರುತ್ತೆ. ಬಟ್ ನಮ್ಗೆ ನೋಡಿದಾಗ ನನಗೆ ಒಂದ್ ಕಡೆ ಜೈ ಬಾಲಯ್ಯ ಅನ್ನೋ ಸಮಥಿಂಗ್ ಏನೋ ಕೇಳಿಸ್ತು, ಒಬ್ಬೊಬ್ರಿಗೆ ಒಂದೊಂದು ಕೇಳಿಸಿದೆ. ಬಟ್ NTR ಅವರಂತೂ ಲಿಟರಲಿ ನಾನು ನೋಡಿಲ್ಲ. ಮೈಟ್ ಬಿ ಏನೋ ಇಶ್ಯೂಸ್ ಇರ್ಬೋದು ಅಂತ ಅನ್ಸುತ್ತೆ, ಅಷ್ಟು ಬಿಟ್ರೆ ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ. ಇಫ್ ಇನ್ ಕೇಸ್ ಕಂಟೆಂಟ್ ಇಷ್ಟ ಆಗಿದ್ರೆ ಡೂ ಲೈಕ್. ಬಾಯ್.